ನಮಸ್ಕಾರ. ಏನಪ್ಪ ಅಂತ ಹೇಳಿದರೆ, ನಾವು ರಾಣಿಪುರಮಿಂದ ಡೈರೆಕ್ಟ್ ನಾವು ತಲಕಾವೇರಿಗೆ ಬಂದದ್ದು. ಹಾಗೆ ತಲಕಾವೇರಿಯಲ್ಲಿ ನೋಡಲಿಕ್ಕೆ ಹೋದರೆ ಇಲ್ಲಿ ಫುಲ್ ಫಾಗ್ ಇದೆ. ಈ ದೇವಸ್ಥಾನ ಏನು ಕಾಣ್ತಾ ಇಲ್ಲ, ದೇವಸ್ಥಾನ ತೋರಿಸಿದ್ದಾರೆ. ಹಾಗೆ ಕ್ಯಾಮರಾಮನ್ ಆಗಿ ನಮ್ಮ ಆಯುಷ್ ಆಗಿದ್ದಾರೆ. ಎಷ್ಟು ವೀಡಿಯೋ ಮಾಡಲಿಕ್ಕೆ ಮೇಲೆ ಹೋಗಿ ತೋರಿಸ್ತೀನಿ. ಸೊ ಬನ್ನಿ. ಲಿಂಗ ಉಂಟು ಶಿವಲಿಂಗ. ನೀನು ಎಂತ ಬಿಡಿ ಆಯುಷ್ ಹೇಳ್ತಾ ಇದ್ದಾರೆ, ಈ ಕಾಯಿನನ್ನು ತೋರಿಸಿ. ಅಲ್ಲಿ ಮಧ್ಯೆ ಇರುವ ಒಂದು ಎಂಥ ಕಾಯಿನ್ ಅಂದರೆ ಅಲ್ಲಿಗೆ ಬಿದ್ದರೆ ನಾವು ಎನಿಸಿದಂಥ ಕಾರ್ಯ ಆಗ್ತದೆ ಅಂತ ಹೇಳಿ ಆಯುಷ್ ಹೇಳ್ತಿದ್ದಾರೆ. ಹಾಗೆ ನಾನು ಸ್ವಲ್ಪ ಎನಿಸಿ ಆಗ್ತದೆ. ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ತಲಕಾವೇರಿ ವಿಶೇಷವಾಗಿರುವಂಥದ್ದು ದೇವಸ್ಥಾನದ ಮೇಲ್ಗಡೆ. ಹಾಗೆ ಫಸ್ಟ್ ನಮಗೆ ತೀರ್ಥ ಸ್ಥಾನ ಸಿಗುತ್ತೆ. ಇದು ಬೇಸಿಗೆ ಕಾಲದಲ್ಲೂ ಕೂಡ ನೀರು ಆ ಜಾಗದಲ್ಲಿ ಬರ್ತಾ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಕೂಡ ನೀರು ಯಾವತ್ತಿಗೂ ಕಡಿಮೆ ಆಗಿರುವಂಥದ್ದು ಇತಿಹಾಸವೇ ಇಲ್ಲ. ಸೊ ಇವಾಗ ನಾವು ಈಗ ಬನ್ನಿ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಭೇಟಿ ಕೊಡುವ. ದೇವಸ್ಥಾನದಲ್ಲಿ ವೀಡಿಯೋ ಮಾಡಬಾರ್ದು, ಆದರೂ ಸಹ ನಾವು ಸ್ವಲ್ಪ ಮೇಲಿನ ಮೇಲಿಗೆ ತೋರಿಸ್ತೇವೆ. ಸೊ ವೀಡಿಯೋ ಮಾಡೋದು ಬೇಡ. ಸೊ ಇಲ್ಲಿಗೆ ನಿಲ್ಲಿಸುವ. ನೆಕ್ಸ್ಟ್ ವೀಡಿಯೋ ನಿಮಗೆ ತೀರ್ಥಸ್ಥಾನ ದರ್ಶನ ಮುಗಿಯಿತು. ಇವಾಗ ನಾವು ಈಗ ತೀರ್ಥಸ್ಥಾನಕ್ಕೆ ಕೆಳಗೆ ಹೋಗ್ತೇವೆ. ಬನ್ನಿ ತೀರ್ಥಸ್ಥಾನ ತೋರಿಸಿ. ಮೂಡಿಪ್ಪು ಸೈಟಿಂದ ಹಾಗೆ ನಾವು ತೀರ್ಥಸ್ಥಾನ ಮಾಡಿದ್ದೇವೆ. ತೀರ್ಥಸ್ಥಾನದ ಹತ್ರ ವೀಡಿಯೋ ಚಿತ್ರೀಕರಣ ಮಾಡಲಿಕ್ಕಿಲ್ಲ ಅಂತ ಹೇಳಿ, ಹಾಗಾಗಿ ನಾವು ಹೊರಗಡೆ ಸೈಡಿದೆಲ್ಲ ರೂಲ್ಸ್ ಏನಿದೆ ಅದನ್ನು ನೀವು ತೋರಿಸ್ತಾರೆ. ನಮ್ಮ ಕ್ಯಾಮ್ರಾಮನ್ ಆಯುಷ್ ಜೊತೆ ಮೈಕ್ ಮ್ಯಾನ್ ಸಂಕಲ್ಪ ದರ್ಶನ ಎಲ್ಲ ಆಯಿತು. ಏನಂತ ಹೇಳಿದ್ರೆ ನಮಗೆ ಮಧ್ಯಾಹ್ನ ಊಟ ಆಗಿದೆ. ಮಧ್ಯಾಹ್ನದ ಊಟ ಎಲ್ಲಿಯಾದರೂ ಹೊರಗಡೆ ಹೋಗಿ ಊಟ ಮಾಡಿ ನಮ್ಮ ಟೈಮನ್ನು ನಮ್ಮ ಮನೆಗೆ. ಸೊ ಅಲ್ಲಿ ತನಕ ಯಾರು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಇನ್ನೂ ಸಹ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಕ್ಯಾಮರಾಮನ್ ಆಯುಷ್ ಜೊತೆ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಬೈ ಬೈ.